ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಒಂದು 5 ನಿಮಿಷದಲ್ಲೇ ಮಾಡಬಹುದಾದಂಥ ಕುಂದಾಪುರ ಶೈಲಿಯ ಚಿಕನ್ ಸುಕ್ಕ ಮಾಡುವ ವಿಧಾನವನ್ನು ತೋರಿಸಿಕೊಡ್ತಿದ್ದೇನೆ. ಬೇಕಾಗುವ ಸಾಮಗ್ರಿಗಳು: 1 kg ಕೋಳಿ ಮಾಂಸಕ್ಕೆ ನಾನು ಹೇಳ್ತಾ ಇರುವಂಥದ್ದು 3 ರಿಂದ 4 ಈರುಳ್ಳಿ, 3 ಟೊಮ್ಯಾಟೊ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 2 ರಿಂದ 3 ಹಸಿಮೆಣಸು, 1 ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನ ತುರಿ, 1 ಕಾಯಿ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸಣ್ಣ ಕುಕ್ಕರ್ ತೆಗೆದುಕೊಳ್ಳಿ. ಅದಕ್ಕೆ 2 ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ 2 ಚಮಚ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂತ ಸಿಡಿಯೋ ತನಕ ಕಾಸಿ. ಸಾಸಿವೆ ಕಾದಾದಮೇಲೆ ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕಬೇಕು, ಇಲ್ಲಾಂದರೆ ಪದಾರ್ಥ ಅಷ್ಟು ಚೆನ್ನಾಗಾಗಲ್ಲ. ಸೊ ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಮೊದಲೇ ಹಚ್ಕೊಂಡಿರುವಂಥ ಆನಿಯನ್ ಅಂದರೆ ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗೋ ತನಕ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಟೊಮ್ಯಾಟೊ ಮತ್ತು ಹಸಿಮೆಣಸು ಹಾಕಬೇಕು. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು ಇವು 3 ಹಾಕಿ ಅವು ಚೆನ್ನಾಗಿ ಬಾಡೋ ತನಕ ಸೌಟಲ್ಲಿ ಅದನ್ನು ಕಲಿಸ್ಬೇಕು. ಹಾಗೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಹಾಗೆ ಅದಕ್ಕೆ ಕುದ್ದಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಆಗುವಷ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಚೆನ್ನಾಗಿ ತೊಳೆದಿರುವಂಥ ಚಿಕನ್ ಇದನ್ನು ನೀರು ಹಿಂಡಿ ಕುಕ್ಕರ್ಗೆ ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ತಿರುಗಿಸಿ ಅದಕ್ಕೆ ಎಷ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ಪುಡಿಯನ್ನು ಮೇಯ್ನಾಗಿ ಬಳಸೋ ಉದ್ದೇಶ ಏನಂತ ಹೇಳಿದರೆ, ಅದು ಹಸಿ ಸ್ಮೆಲ್ ಇದ್ದರೆ ಹೋಗುತ್ತೆ. ಅವೆಲ್ಲದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆದಮೇಲೆ ಕುಕ್ಕರ್ನ ಮುಚ್ಚಿ ವಿಸಿಲ್ ಹಾಕಿ 3 ವಿಸಿಲ್ ಕೂಗಿಸ್ಬೇಕು. 3 ವಿಸಿಲ್ ಕೂಗಿಸಿದ್ರೆ ಮಾತ್ರ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ವಿಸಿಲ್ ಸೌಂಡ್ ಆರಿ ಹೋದ್ಮೇಲೆ ಕುಕ್ಕರ್ ಬಾಯಿ ಮುಚ್ಚಳ ತೆಗೆದು ಅದನ್ನು ಸೌಟಿಂದ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಾಕಿ, ಡೈರೆಕ್ಟಾಗಿ ಹಾಕ್ಬೋದು ಅಥವಾ ಅದನ್ನು ಹುಣಸೆ ಹಣ್ಣು ನೀರು ಮಾಡಿ ಸಹ ಹಾಕ್ಬೋದು. ಅದು ನಿಮಗೆ ಸ್ವಲ್ಪ ರುಚಿ ಕೊಡುತ್ತೆ. ಅದಾದಮೇಲೆ ನಾವು ಮನೆಯಲ್ಲೇ ಮಾಡಿರುವಂಥ ಕುಂದಾಪುರ ಚಿಕನ್ ಮಸಾಲ ಹೊಡಿ ಇದನ್ನು 3 ರಿಂದ 4 ಸ್ಪೂನ್ ಹಾಕಬೇಕು. ಈ ಪುಡಿ ಹೇಗೆ ಮಾಡೋದು ಅಂತ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಮೆಸೇಜ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಚಿಕನ್ ಪೌಡರ್ ಹೇಗೆ ಮಾಡೋದು ಮನೇಲಿ ಅನ್ನೋದನ್ನು ವೀಡಿಯೋ ಮಾಡಿ ಹಾಕ್ತೇನೆ. ಅದು ನಿಮಗೆ ರುಚಿಗೆ ಬೇಕಾದಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ತುರಿದಿರುವಂಥ ತೆಂಗಿನಕಾಯಿ ತುರಿ ಇದನ್ನು ಹಾಕಬೇಕು. ಇದು ಸಹ ಅಷ್ಟೇ, ಜಾಸ್ತಿ ಹಾಕಬೇಕಂತೇನಿಲ್ಲ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತ ಇದ್ದರೆ ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ಹಾಕಿದ ಮೇಲೆ ಅದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಆದಮೇಲೆ ಅದಕ್ಕೆ ತುರಿದಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಸರಳವಾಗಿ ಹೇಗೆ ಚಿಕನ್ ಸುಕ್ಕವನ್ನು ಮನೆಯಲ್ಲೇ ಕುಂದಾಪುರ ಸ್ಟೈಲಲ್ಲಿ ಮಾಡುವ ಹಾಗೆ ಮಾಡೋದು ಅನ್ನೋದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಹಾಗೆ ಇದೇ ರೀತಿ ಇನ್ನಷ್ಟು ಈಸಿ ರೆಸಿಪಿಗಳು ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ಈ ಚಿಕನ್ ಕರಿಯನ್ನು ನೀವು ದೋಸೆ ಜೊತೆ, ಚಪಾತಿ ಜೊತೆ ಅಥವಾ ಊಟದಲ್ಲಿಯೂ ಸಹ
ಹಾಕಿ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ರೀತಿ ಇನ್ನಷ್ಟು ವೀಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.